ಜೈ ಶ್ರೀಮಾತ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ನಾನು ಇತ್ತೀಚೆಗೆ ಪೊನ್ಮ್ಯಾನ್ ಅನ್ನೋ ಒಂದು ಮಲಯಾಳಿ ಸಿನಿಮಾವನ್ನು ನೋಡಿದೆ. ಈ ಸಿನಿಮಾದಲ್ಲಿ ಹಠ, ಯಾವುದೇ ಕೆಲಸ ಮಾಡಿದ್ರೂ ಹಠ ಹೇಗಿರಬೇಕು ಅಂತ ಒಂದು ಭಾಳ ಚೆನ್ನಾಗಿ ತೆಗೆದುಕೊಂಡಿದ್ದಾನೆ. ಮತ್ತು ಸಿನಿಮಾನು ಚೆನ್ನಾಗಿ ಬಂದಿದೆ. ಆದ್ದರಿಂದ ನಾನು ತಮಗೂ ಈ ವಿಷಯವನ್ನು ಹಂಚೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ಸಿನಿಮಾದ ಮೂಲಕತೆ ನಾವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಮಾಡಿಯೇ ತೀರಬೇಕೆಂಬ ಹಠದ ಬಗ್ಗೆ ಹೆಣೆದಿರುವ ಚಿತ್ರ. ಈ ಫಿಲಮ್ನಲ್ಲಿ ತುಂಬ ದೊಡ್ಡದಾದಂಥ ಒಂದು ತಾರಾಗಣ ಯಾವುದೂ ಇಲ್ಲ, ಕೆಲವೇ ಜನಗಳದ್ದು. ಅದು ಇತ್ತೀಚೆಗೆ ಯಾರೋ ಹೊಸ ನಟರ ಒಂದು ಸಿನಿಮಾ. ಆದರೂ ಸಹ ಈ ಸಿನಿಮಾದಲ್ಲಿ ಒಬ್ಬ ಚಿನ್ನದ ಅಂಗಡಿಯಲ್ಲಿ ತೆರಿಗೆ ವಂಚಿಸಿದ ಆಭರಣಗಳನ್ನು ಹೇಗೆ ವಿಶೇಷವಾಗಿ ಮಾರಾಟ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾನೆ. ಇಲ್ಲಿ ಒಂದು ಮದುವೆಯಲ್ಲಿ ಹುಡುಗಿಯ ಮೈ ಮೇಲೆ ಚಿನ್ನ ಹಾಕಲು ಸಹ ದುಡ್ಡಿಲ್ಲದಂಥ ಒಂದು ಬಡ ಕುಟುಂಬದಲ್ಲಿ ಅವರು ಈ ನಾಯಕನಿಂದ ಚಿನ್ನವನ್ನು ಖರೀದಿ ಮಾಡ್ತಾರೆ. ಅದು ಹೇಗೆ ಅಂದರೆ ಈ ಬಂದ ಹಣದಿಂದ ಚಿನ್ನವನ್ನು ಖರೀದಿ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟು. ಈ ಬಂದ ಹಣ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಚಿನ್ನ ಖರೀದಿ ಮಾಡ್ತಾರೆ ಅವನ ಹತ್ರ. ಆದರೆ ಈ ಹುಡುಗಿ ಅಣ್ಣ ಸ್ವಲ್ಪ ರಾಜಕೀಯ ಇದರಲ್ಲಿದ್ದು ಒಂಥರ ಗುಂಡಾಗಿರಿ ಮಾಡ್ತಿದ್ದರಿಂದ ಅವ್ರ ಮನೆಗೆ ಯಾರೂ ಬರೋದಿಲ್ಲ. ಆ ಮದುವೆಗೆ ತುಂಬ ಕಮ್ಮಿ ಬರೋದ್ರಿಂದ ಆ ಒಡವೆನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಜ್ ಇರುತ್ತೆ. ಯಾಕೆಂದರೆ ಹುಡುಗನ ಮನೆಯವರು ತುಂಬ ಅವ್ರಿಗೆ ಒಡವೆ ಬೇಕು ಅಂತಲೇ ಭಾಳ ಇದಿರುತ್ತೆ. ಅಂತಹ ಸಂದರ್ಭದಲ್ಲಿ ಹುಡುಗಿನ ಮದುವೆ ಮಾಡಿಕೊಟ್ಟು ಕಳಿಸ್ತಾರೆ. ಆದರೆ ಇವನಿಗೆ ಯಾಮಾರಿಸ್ತಾ ಇವನಿಗೆ ಚಿನ್ನ ಕೊಡಲ್ಲ. ಇವನು ಎಷ್ಟೇ ಇದು ಮಾಡಿದ್ರು ತುಂಬ ತಾಳ್ಮೆಯಿಂದ ಅವ್ರ ಹಿಂದೆ ಮುಂದೆ ಅವ್ರ ರಿಲೇಷನ್ನಾಗಿ ಅವ್ರ ಮನೆಗೆ ಹೋಗ್ತಾನೆ, ಗಂಡಿನ ಮನೆಗೆ ಹೋಗ್ತಾನೆ, ತುಂಬ ದಿನ ಕಾಯ್ತಾನೆ, ಒದೆ ತಿಂತಾನೆ, ಕೊನೆ ಚಾಕುನೂ ಹಾಕ್ಸ್ಕೊಂತಾನೆ. ಈ ಚಾಕು ಹಾಕ್ಸ್ಕೊಂಡ್ಮೇಲೆ ಅವನು ಎಲ್ಲೂ ಕಾಣಿಸ್ತಿರಲ್ಲ. ಆ ವಿಷಯ ಗೊತ್ತಾಗಿ ಹುಡುಗಿಯ ಅಣ್ಣ ಎಲ್ಲ ಹುಡುಕ್ತಾರೆ. ಎಲ್ಲ ನೋಡಿದ್ರೆ ಅವನು ತುಂಬ ಬಡ ಹುಡುಗ ಆಗಿರ್ತಾನೆ. ಇದರಿಂದ ಅವರಿಗೂ ವಾಪಸ್ ಕೊಡಬೇಕು ಅಂತ ಚಿನ್ನ ಪ್ರಯತ್ನ ಮಾಡ್ತಾರೆ. ಆದರೆ ಹುಡುಗಿ ಗಂಡ ಕೊಡೋಕ್ಕೆ ಬಿಡಲ್ಲ. ಕೊನೆಗೆ ಅವನ ಹತ್ರನೇ ಇವನು ಹೆಂಗೆ ಕಿತ್ಕೊಬೇಕು ಹಂಗೆ ಕಿತ್ಕೊಂತಾನೆ, ಹೇಳೇ ಕಿತ್ಕೊಂತಾನೆ. ಆ ಥರದಂಥ ಕಥೆನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಈ ಸಿನಿಮಾದಲ್ಲಿ ಕತೆ ಸಾಮಾನ್ಯವಾಗಿದ್ದರೂ ಎಲ್ಲೂ ಸಹ ಬೇಜಾರಾಗೋದಿಲ್ಲ. ಹಾಗೂ ಇಡೀ ಸಿನಿಮಾದಲ್ಲಿ ನಾಯಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರೂ ಆತ ಯಾರ ಮೇಲೂ ಕೋಪಗೊಳ್ಳದೆ ಮತ್ತು ಸಿಟ್ಟು ಯಾವುದೂ ಇಲ್ಲದೆ ಕೇವಲ ತನ್ನ ಕೆಲಸ ವಸೂಲಿ ಮಾಡೋದು, ಮಾಡಿಯೇ ತೀರ್ತೀನಿ ಅಂತ ಅವನೊಂದು ವಸೂಲಿ ಮಾಡುವಂಥ ಒಂದು ಸಿನಿಮಾ. ಇದು ಈ ಸಿನಿಮಾದ ಕತೆ. ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.